ಹತ್ರ ಹೋಗಿ ಕ್ಷಮಿಸು ಅಂತ ಕೇಳ್ಕೊಳ್ಳೆ. ವರದಾ ಅವ್ರೇನು ಅಂತ ಗೊತ್ತಲ್ವಾ ಅತ್ತೆ? ಅವ್ರು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ನನ್ನ ಮೇಲೆ ನೀವಿಟ್ಟಿರೋ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಾಋಣಿ ಆಗಿರ್ತೀನಿ. ಆದರೆ ಅದನ್ನ ನಾನೇ ಉಳಿಸ್ಕೊಳ್ಳಿಲ್ಲ. ಮೊಸಳೆ ಕೆರೆ ದಂಡೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಿತ್ತಂತೆ. ಕೇಳಿದ್ದಕ್ಕೆ ಅದ್ರ ಕಣ್ಣೀರಿಂದ ಕೆರೆ ತುಂಬಲಿ ಅಂತಂತೆ. ಫಸ್ಟ್ ಟೈಮ್ ಕಣೆ ನೀನ್ ಸರಿಯಾಗಿ ಮಾತಾಡಿರೋದು, ಅದು ನಾಟಕೀಯವಾಗಿ. ಇವಾಗ ಹತ್ರ ಏನು ಪ್ರಯೋಜನ ಬಿಂದು ಅವರೇ? ನೀವು ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆನೆ ಇದನ್ನೆಲ್ಲ ಥಿಂಕ್ ಮಾಡಿದಿದ್ರೆ ಈ ಥರ ಹತ್ಕೊಂಡು ಬಟ್ಟೆ ಪ್ಯಾಕ್ ಮಾಡೋ ಸಿಚುವೇಶನ್ನೇ ಬರ್ತಿರ್ಲಿಲ್ಲ. ಬೇಬಿ, ನಾನು ಇವತ್ತು ಕರೆಕ್ಟಾಗಿ ಮಾತಾಡ್ದೆ ಅಲ್ವಾ? ಸರಿಯಾಗಿ ಹೇಳ್ದೆ ಸ್ಯಾಮ್. ನನ್ನ ಜೀವನನೇ ಹಾಳು ಮಾಡಕ್ ಹೋಗಿ ಅವಳೆ ಕೆಡ್ಡ ತೋಡ್ಕೊಂಡಂಗಾಯ್ತು. ಮಾಡಿದುಣ್ಣೋ ಮಾರಾಯ ಅಂತಾರಲ್ಲ, ಹಾಗೆ ಅನ್ಭವ್ಸು. ಈ ಮನೆ ಬಾಗ್ಲು ನಿನ್ಗೆ ಇನ್ಮೇಲಿಂದ ಪರ್ಮನೆಂಟ್ ಆಗಿ ಮುಚ್ಚಿರುತ್ತೆ. ಏ ನಿಶಿ, ನೀನು ನಿನ್ನ ಬಾಲ ಹೋದ್ರೆ ಸರಿ, ಸುಮ್ಮನೆ ನಮ್ಮ ಪಿತ್ತನ ನೆತ್ತಿಗೆ ಏರಿಸ್ಬೇಡಿ. ಯಾವಾಗ್ಲೂ ನನ್ನನ್ನೇ ಕಳ್ಸಕ್ ನೋಡ್ಬೇಡ. ಆಮೆ ಹೋಗ್ತಿದ್ದಾಳಲ್ಲ ನಿಮ್ಮ ಅತ್ತಿಗೆ, ಅವಳನ್ನ ತಡಿ ನೋಡೋಣ. ಈ ಮನೆ ಹಾಳಿ ಬಿಂದು ಇದ್ದಾಳಲ್ಲ, ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ತಂಗಿ ಜೀವನ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಅಣ್ಣ, ನನ್ನ ಅತ್ತಿಗೆ ಅಂತ ಅನ್ಸ್ಕೊಂಡಿರೋ ಈ ನಿನ್ ಹೆಂಡತಿ. ನಿನ್ ತಂಗಿ ಜೀವನ ಹಾಳು ಮಾಡಿರೋ ಈ ಬಿಂದು ನಿಲ್ಸ್ಕೋತಿಯೋ ಅಥವಾ ನಿನ್ ಸ್ವಂತ ತಂಗಿನ ಮನೆಯಿಂದ ಈಚೆ ಹಾಕ್ತಿಯೋ ನೀನೇ ಡಿಸೈಡ್ ಮಾಡು. ಶ್ರಾವಣಿ, ಬಾಮ್ಮ. ಏನು ಇದ್ದಕ್ಕಿದ್ದಾಗ ಬಂದ್ಬಿಟ್ಟಿದ್ದೀರಾ? ವಿಷಯ ಗೊತ್ತಾಯ್ತು ವರ್ತವ್ರೆ. ಶ್ರಾವಣಿ, ಏನಿದೆಲ್ಲ ದೊಡ್ಡಮ್ಮ? ಬಿಂದು, ಆಲ್ರೆಡಿ ಹೊರಟು ನಿಂತ್ಬಿಟ್ಟಿದ್ಯಾ ನೀನು? ಒಂದ್ ಮಾತು ನನಗೆ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಅಕ್ಕ, ನೀವ್ ಯಾವ ವಿಚಾರದ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವ್ ಒಳಗೋಗಿ ಕೂತಿರಿ, ನಾವು ಬೀಳ್ಕೊಡುಗೆ ಕೊಡ್ಬೇಕು, ಮಾಡ್ಬಿಟ್ಟು ಬರ್ತೀವಿ. ನಾವು ಬಂದಿದ್ದು ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗಕ್ಕಲ್ಲ, ಮತ್ತೆ ಮಧ್ಯಸ್ಥಿಕೆ ವಹಿಸೋಕ? ನಡೆದಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಿದ್ಯಾ? ನಮಗೆಲ್ಲ ಗೊತ್ತಿದೆ, ಗೊತ್ತಿದ್ದೆ ಇಲ್ಲಿಗೆ ಬಂದಿರೋದು. ಅಭಿ ಅವರೇ, ಇದರಲ್ಲಿ ನೀವು ತಲೆ ಹಾಕದೇ ಇರೋದೇ ಒಳ್ಳೆ. ಇದು ನನ್ನ ಬಿಂದುಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಯಾರು ಮಧ್ಯ ಬರದೇ ಇರೋದೇ ಒಳ್ಳೇದು. ಇದು ನನಗೂ ಸಂಬಂಧಪಟ್ಟಿದೆ ವರ್ತವ್ರೆ.
ಹೇಳ್ತಾ ಇದ್ದೀರಾ ಅಳಿಂದ್ರೆ? ಹೌದು ಅತ್ತೆ, ಇದು ನನಗೂ ಸಂಬಂಧಪಟ್ಟಿರೋ ವಿಷಯ. ಅದೇನಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವ್ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ. ಈಗ ಬಂದು ಬಿಂದುನ ಕಾಪಾಡೋ ಪ್ರಯತ್ನ ಮಾಡಬೇಡಿ. ನಿಶಿ, ಇಲ್ಲಿ ಯಾರನ್ನೂ ಕಾಪಾಡೋ ಅವಶ್ಯಕತೆ ಇಲ್ಲ. ಸತ್ಯ ಏನಂತ ಎಲ್ರಿಗೂ ಗೊತ್ತಾಗ್ಬೇಕಷ್ಟೇ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಬಿಂದು ಏನ್ ಮಾಡಿದಾಳೆ ಅಂತ ರೆಡ್ ಹ್ಯಾಂಡ್ ಆಗಿ ಪ್ರೂಫ್ ಸಮೇತ ಎಲ್ರಿಗೂ ಪ್ರೂಫ್ ಮಾಡಿದೀನಿ. ಅದಕ್ಕೆ ಮೀರಿದ ಸತ್ಯ ಇನ್ನೇನಿದೆ? ನೀವು ಅನ್ಕೊಂಡಿರೋದೇ ಸತ್ಯ ಅಂತ ಭಾವಿಸ್ಬೇಡಿ. ಒಂದ್ ಮರಕ್ಕಿಂತ ಇನ್ನೊಂದ್ ಮರ ದೊಡ್ಡದು ಅಂತ ಕೇಳಿಲ್ವಾ? ನಿಮ್ ಬೋಧನೆಗಳೆಲ್ಲ ಬೇಕಾಗಿಲ್ಲ ಅಭಿ ಅವ್ರೆ. ನಿಶಿ, ಅವ್ರು ಏನ್ ಹೇಳ್ತಾರೆ ಅಂತ ಮೊದ್ಲು ಕೇಳಿಸ್ಕೊ, ಆಮೇಲೆ ಮಾತಾಡುವಂತೆ. ಸರಿ ಆಯ್ತು, ಹೇಳ್ಬಿಡಿ. ಅದ್ಯಾವ್ ಸತ್ಯ ಅಂತ ನಾವು ಕೇಳ್ತೀವಿ. ಅಳಿಯಂದ್ರೆ ಯಾವ ಸತ್ಯ ಅದು? ಈಗ ನೀವು ಬಿಂದುನ ಯಾವ ಕಾರಣಕ್ಕೆ ಮನೆಯಿಂದ ಹೊರ ಕಳಿಸ್ಬೇಕಂತ ಇದೀರೋ ಅದಕ್ಕೆ ಸಂಬಂಧಪಟ್ಟ ಸತ್ಯ. ಅಲ್ಲ ಭಾವ, ಒಂದ್ ನಿಮಿಷ ಬಿಂದುವರೆ, ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನನ್ನ ಮದುವೆ ಟೈಮಲ್ಲಿ ನಾನು ಮಾಡಿರೋ ಕನ್ಫೆಷನ್ ವಿಡಿಯೋನ ಬಿಂದು ಅವ್ರು ಎಲ್ಲರೂ ಹತ್ರ ಶೇರ್ ಮಾಡಿದ್ರು ಅನ್ನೋ ಆರೋಪ ನಿಶ್ಚಿತಾನೆ? ಹೌದು. ಅದನ್ನ ಶೇರ್ ಮಾಡೋದಕ್ಕೆ ನಾನೇ ಕಾರಣ. ಯಾಕಂದ್ರೆ ಅದನ್ನ ಶೇರ್ ಮಾಡಕ್ ಹೇಳಿದ್ದೆ ನಾನು.